ನಮಸ್ಕಾರ ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ಮಾದಿಗ ದಂಡೂರು ಸಮುದಾಯವು ಸಂವಿಧಾನಬದ್ಧ ಮೀಸಲಾತಿಯಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಒಂದು ದಿನದ ಶಾಂತಿ ಸಾಂಕೇತಿಕ ಧರಣಿ ಮಾಡಲಾಗುತ್ತಿದೆ ಎಂದು ಪ್ರಭಾಕರ್ ಹದನೂರ್ ತಿಳಿಸಿದರು. ಮಾದಿಗ ದಂಡೂರು ಸಮಿತಿಯು ಸಂವಿಧಾನಬದ್ಧ ಮೀಸಲಾತಿಯಲ್ಲಿ ಮಾದಿಗರ ಸಮುದಾಯವನ್ನು ಅನ್ಯಾಯ ಮಾಡಲಾಗುತ್ತಿದ್ದು, ಒಳ ಮೀಸಲಾತಿಯಲ್ಲಿರುವ ಲೋಪದೋಷಗಳನ್ನು ಕೂಡಲೇ ಸರಿಪಡಿಸಿ ಪ್ರಸ್ತುತ ನಡೆಯುತ್ತಿರುವ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಪೂರ್ಣ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಒಂದು ದಿನದ ಸಾಂಕೇತಿಕ ಧರಣಿ ಮೂಲಕ ಮಾದಿಗ ಸಮಿತಿಯು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಅದರಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸುವ ಕ್ರಮಗಳನ್ನು ಕೈಗೊಳ್ಳಬೇಕು. ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಳ ಮೀಸಲಾತಿ ಜಾರಿಗೆಗೊಳಿಸಬೇಕು. ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು. ಉನ್ನತ ಶಿಕ್ಷಣ ಸೇರಿದಂತೆ ಎಲ್ಲ ಶೈಕ್ಷಣಿಕ ರಂಗಗಳಲ್ಲಿ ಒಳ ಮೀಸಲಾತಿ ಅನ್ವಯಿಸಬೇಕು. ಎಲ್ಲ ಇಲಾಖೆಯಲ್ಲಿ ಮುಂಬಡ್ತಿಯು ಒಳ ಮೀಸಲಾತಿ ಅನುಸಾರವಾಗಿ ಆಗಬೇಕು. ಎಸ್ಸಿಪಿ ಅಥವಾ ಟಿಎಸ್ಪಿ ಹಣ ದುರ್ಬಳಕೆ ಆಗದಂತೆ ಕ್ರಮ ವಹಿಸಬೇಕೆಂದು ಸಮಿತಿಯ ಅಧ್ಯಕ್ಷ ಪ್ರಭಾಕರ್ ಹದನೂರ್ ಆಗ್ರಹಿಸಿದರು. ಹೋರಾಟ ಸಮಿತಿ ಮಾಪಣ್ಣ ಹದನೂರ್ ಬಣದ ವತಿಯಿಂದ ಇವತ್ತೇನು ನಾವು ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನು, ಮೀಸಲಾತಿಯ ವರ್ಗೀಕರಣದಲ್ಲಿ 101 ಜಾತಿಗಳಿಗೆ ಸಮಾನವಾಗಿ ಮೀಸಲಾತಿಗೆ ಹಂಚಿಕೆ ಆಗಬೇಕಂತೇಳಿ 1997ರಿಂದ ಮಾದಿಗ ದಂಡೂರು ಹೋರಾಟ ಸಮಿತಿ ಮಾಪಣ್ಣ ಹದನೂರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಂಥ ಮಾದಿಗ ಜನಾಂಗವನ್ನು ಬಡಿದೆಬ್ಬಿಸಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದ ವಿಷಯ. ಏನು ಮಾದಿಗ ದಂಡೋರ ಮತ್ತು ಮಾದಿಗ ಜನಾಂಗದ ಹೋರಾಟದ ಫಲವಾಗಿ ಏನು ನಾಗಮೋಹನ್ ಆಯೋಗ ಕೂಡ 5 ಭಾಗ ಮಾಡಿ ಏನು ನೀವು ಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕು, 101 ಉಪಜಾತಿಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕಂತೇಳಿ ಕಳೆದ ಆಗಸ್ಟ್ 4ನೇ ತಾರೀಕು ಸರ್ಕಾರಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಆಗಸ್ಟ್ 19ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದಂತೆ 3 ಭಾಗ ಅಂತೇಳಿ ಏನು ಅವರು ಒಂದು ವರ್ಗೀಕರಣ ಜಾರಿಗೆ ಒಪ್ಪಿಗೆ ನೀಡಿ ಇವತ್ತು 3 ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಏನು ಇವತ್ತು ಲೋಪದೋಷಗಳನ್ನು ಸರಿಪಡಿಸದೆ ಕಾಲಹರಣ ಮಾಡಿ ಇವತ್ತು ಒಂದು ಜನಾಂಗವನ್ನು ಇವತ್ತು ತುಳಿತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಈ ಕಾರಣದಿಂದ ಇವತ್ತು ಏನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲೇ ಈ ಒಂದು ಲೋಪದೋಷಗಳನ್ನು ಸರಿಪಡಿಸಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ನಾವು ಒಪ್ಪಿಗೆ ನೀಡಬೇಕಂತೇಳಿ ಈ ಒಂದು ಸಾಂಕೇತಿಕ ಧರಣಿಯ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಲೋಪದೋಷ ಅಂದರೆ ಬಡ್ತಿ ಮೀಸಲಾತಿಯಲ್ಲಿ ಮತ್ತು ಆಮೇಲೆ ಶೈಕ್ಷಣಿಕವಾಗಿ ಏನು ರಾಜಕೀಯ ಕಾರಣದಿಂದ ಅವರು ಮಾಡಿಲ್ಲ. ಆ್ಯಕ್ಚುಲಿ ನಮಗೆ 8% ರಿಸರ್ವೇಷನ್ ಸಿಗಬೇಕಾಗಿತ್ತು. ಇವರು 6% ಅಂತ ಏನು ಹೇಳ್ಕೊಟ್ಟಿದ್ದಾರೆ, ಅದು ಸುಮ್ಮನೆ ಅದು ತುಟ್ಟಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಿದ್ದಾರೆ ಅವರು. ನಿಜವಾಗ್ಲೂ ಅದು ಅನ್ಯಾಯ ಇದೆ. ಅದಕ್ಕೆ ನೀವು ಏನು ಒಂದು ಮಾದಿಗ ಜನಾಂಗ 1997ರಿಂದ ಈ ಒಂದು ಬೀದಿಗಿಳಿದು ಒಂದೇ ವಿಷಯದ ಪರವಾಗಿ ಹೋರಾಟ ಮಾಡಿದರೆ, ಈ ಒಂದು ಹೋರಾಟಕ್ಕೆ ನೀವು ಇವತ್ತು ಏನು ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಈ ಒಂದು ಹೋರಾಟ ನೀವು ಇದೇ ರೀತಿ ಮಾಡಿದ್ರೆ ಬೀದಿಗಿಳಿದು ವಿಧಾನಸೌಧ ಚಲೋ ಮತ್ತು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಕೂಡ ಮಾದಿಗ ಜನಾಂಗ ಮತ್ತು ಮಾದಿಗ ದಂಡವರು ಹಮ್ಮಿಕೊಳ್ಬೇಕಾಗ್ತದೆ. ಸಂಪುಟದಲ್ಲಿ ನಿಮ್ಮದೇ ಸಮಾಜದ ಸಚಿವರದಾರ? ಹಾಂ ಸರ್, ಹೌದ್ರಿ. ಮತ್ತು ಅವ್ರು ಏನೋ ಇದ್ರ ಬಗ್ಗೆ ಇಲ್ಲ, ಅವ್ರು ಏನಿದೆ ರಾಜಕೀಯ ಇದೆ ಸರ್. ಅಲ್ಲಿ ರಾಜಕಾರಣ ಇರೋದೇ ರಾಜಕೀಯ ಕಾರಣಕ್ಕೆ. ಈಗ ಒಬ್ಬರೇ ಮಾದಿಗರೊಬ್ಬರೇ ಅಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲ ಜಾತಿ ಎಲ್ಲರೂ ಮಿನಿಸ್ಟರ್ಸ್ಗಳು ಇರ್ತಾರೆ. ಅದು ಏನೋ ರಾಜಕೀಯ ಕಾರಣಕ್ಕೆ ಅವರು ಮಾಡ್ತಾ ಇಲ್ಲ. ಸ್ಪಷ್ಟವಾಗಿ ಇದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಇದೆ. ಅದಕ್ಕೆ ನಾವು ಇದು ಏನು ಲೋಪದೋಷ ನೀವು ಏನು ಸರಿಪಡಿಸಿ ಒಂದು ಸಂಪೂರ್ಣ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇಲ್ಲದಿದ್ದ ಪಕ್ಷದಲ್ಲಿ ನಾವು ಬೀದಿಗಿಳಿದು ಮಾದಿಗ ಜನಾಂಗ ಮತ್ತೊಮ್ಮೆ ಏನು 1ನೇ ಹಂತದ ಹೋರಾಟ ಏನು ಮುಗಿದಿದೆ, 2ನೇ ಹಂತದ ಹೋರಾಟಕ್ಕೆ ನಾವು ಚಾಲನೆ ನೀಡಬೇಕಾಗ್ತದೆ. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.